ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕಾನ್ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ DSP ಪೋರ್ಟಲ್ನ ಲಾಗಿನ್ ಪೇಜ್. ಇಲ್ಲಿ ಹೋಗಿ ನೀವು NSP ಅಂತ ಸರ್ಚ್ ಮಾಡಿ, NPS ಅಂತ ಸರ್ಚ್ ಮಾಡಿದರೆ 2 ಆಪ್ಷನ್ ಸಿಗುತ್ತೆ. ಇದರಲ್ಲಿ 2ನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಒಂದು NPS ಲಾಗಿನ್ಗೆ ನೀವು ಹೋಗ್ತೀರಿ. ಇಲ್ಲಿ VLE ಲಾಗಿನ್ ಅಂತಿದೆ, ಇದನ್ನು ಮಾಡ್ಕೋಬೇಕು. ಇದನ್ನು ಮಾಡಿ ಆದಮೇಲೆ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಅಂದರೆ ನಿಮ್ಮ CSID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ನಮ್ಮ ಒಂದು ಆಪ್ಷನ್ ಸಿಗುತ್ತೆ. ಇವೆಲ್ಲ NPSನಲ್ಲಿ ಇರೋದು. ಇದರಲ್ಲಿ NPS ಆಟೋ ಡೆಬಿಟ್ ಅಂತ ಒಂದಿದೆ, SIP. ಇದನ್ನು ಕಾರ್ವಿದಲ್ಲಿ ಮಾಡಿದ್ರೆ ಮಾತ್ರ ಇದರಲ್ಲಿ ಮಾಡ್ಬೋದು. NPS ಇನ್ನೂ ಸ್ಟಾರ್ಟ್ ಆಗಿಲ್ಲ, NSDL ಸ್ಟಾರ್ಟ್ ಆಗಿಲ್ಲ, ಕಾರ್ವಿ ಮಾತ್ರ. ಇಲ್ಲಿ ಕಸ್ಟಮರ್ದು ಒಂದು ಪ್ರಾನ್ ನಂಬರ್ನ ಹಾಕ್ತೀವಿ, ಅಂದರೆ ಅವ್ರಿಗೆ NPS ID ನಂಬರ್ ಏನು ಬಂದಿರುತ್ತೆ ಅದನ್ನ ಹಾಕಿ ಅವ್ರ ಡೇಟ್ ಆಫ್ ಬರ್ತ್ ಹಾಕಿ ಚೆಕ್ ಮಾಡಿದ ಮೇಲೆ ಇಲ್ಲಿದ್ದ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ, ನಾವು ಸರ್ಚ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ NPS ಪೋರ್ಟಲ್ಗೆ ಅದು ರೀಡೈರೆಕ್ಟ್ ಆಗುತ್ತೆ. ಇಲ್ಲಿದ್ದ ನೀವು ಕಸ್ಟಮರ್ದೊಂದು ನಂಬರನ್ನು, ಅಂದರೆ ಅಕ್ನಾಲಜ್ಮೆಂಟ್ ನಂಬರು, ಪ್ರಾನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಜನರೇಟ್ OTPನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTPನ ನಾವು ಇಲ್ಲಿ ಹಾಕ್ತೀವಿ. ಇವಾಗ ನೋಡಿ, OTP ಹಾಕಿದ್ದೀವಿ, OTP ಬಂದಾಗಿದೆ. OTP ಹಾಕ್ತಾ ಇದ್ದೀವಿ. OTP ಬಂದಿದೆ, OTP ಹಾಕ್ತಾ ಇದ್ದೀವಿ. OTP ಹಾಕಿ ಸಬ್ಮಿಟ್ OTPನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲೊಂದು ಕ್ಲಿಕ್ ಹಿಯರ್ ಆಪ್ಷನ್ ಬರುತ್ತೆ, ಆಟೋ ಡೆಬಿಟ್ ಆಪ್ಷನ್ ಹೋಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೀವು ಟೈರ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮಂತ್ಲಿ ಎಷ್ಟು ಕಟ್ ಆಗಬೇಕಂದ್ರೆ ನಾನು 500 ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಬರ್ಬೋದು. ಇದು ಮಂತ್ಲಿ ಇರುತ್ತೆ, ನೀವು ಕ್ವಾರ್ಟರ್ಲಿ ಇಯರ್ಲಿ ಕೂಡ ಮಾಡ್ಕೋಬೋದು. ಆಮೇಲೆ ಯಾವ ಮಂತಲ್ಲಿ ಯಾವ ಡೇಟಲ್ಲಿ ಕಟ್ ಆಗ್ಬೇಕಂದ್ರೆ ಡೇಟ್ ನೀವು ಫಿಕ್ಸ್ ಮಾಡಬೇಕು. ನಾನು ಪ್ರತಿ ತಿಂಗಳು 10ನೇ ತಾರೀಕು ಫಿಕ್ಸ್ ಮಾಡಿದ್ದೀನಿ. ಫಿಕ್ಸ್ ಮಾಡಿ ಕೆಳಗಡೆ ಬಂದರೆ ಇಲ್ಲೊಂದು ಸಬ್ಮಿಟ್ ಆಪ್ಷನ್, ಕಂಟಿನ್ಯೂ ಆಪ್ಷನ್ ಇದೆ. ಕಂಟಿನ್ಯೂ ಕೊಟ್ಟರೆ ಈ ಥರ ಒಂದು ಆಟೋ ಡೆಬಿಟ್ ನ್ಯಾಚ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ತೊಗೊಳ್ಳಿ. ನಾನು ಡೆಬಿಟ್ ಕಾರ್ಡ್ ತೊಗೊಂಡಿದ್ದೀನಿ. ಡೆಬಿಟ್ ಕಾರ್ಡ್ ತೊಗೊಂಡು ಇಲ್ಲಿ ಈ ಪೇಜ್ ರೀಡೈರೆಕ್ಟ್ ಆಗುತ್ತೆ. ಏನು ಮಾಡಬಾರ್ದು, ವೇಟ್ ಮಾಡಿ. ರೀಡೈರೆಕ್ಟ್ ಆಗಿ ಬ್ಯಾಂಕ್ ಪೇಜಿಗೆ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಡೀಟೇಲ್ಸ್ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ಕರೆಕ್ಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಈಗ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಡೆಬಿಟ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ಮಂತು ಇಯರ್ ಎಂಟರ್ ಮಾಡಿ, ಎಕ್ಸ್ಪೈರಿ ಮಂತ್ ಮತ್ತು ಇಯರನ್ನು ಎಂಟರ್ ಮಾಡಿ, ಅದಾದಮೇಲೆ CVV ನಂಬರನ್ನು ಎಂಟರ್ ಮಾಡಿ ಮೇಕ್ ಪೇಮೆಂಟ್ ಕೊಟ್ಟರೆ ಕಾರ್ಡ್ ಹೋಲ್ಡರ್ ನೇಮನ್ನು ಹಾಕಬೇಕು. ಕಾರ್ಡ್ ಹೋಲ್ಡರ್ ನೇಮ್ ಹಾಕಿ ಮೇಕ್ ಪೇಮೆಂಟ್ ಕೊಟ್ಟರೆ ಒಂದು ಸರ್ವಿಸ್ ಚಾರ್ಜಸ್ ಏನಿದೆ 118 ಕಟ್ ಆಗ್ತಾ ಇದೆ, 118 ಅದು ಇಲ್ಲಿ ಕಟ್ ಆಗುತ್ತೆ. ಅದಕ್ಕೊಂದು OTP ಸಹ ಬರುತ್ತೆ. ಅದು NSDL ನ್ಯಾಚ್ ಪೇಮೆಂಟ್ ಚಾರ್ಜಸ್ಸು. ಇಲ್ಲಿ ನಾವು OTPನ ಹಾಕ್ತೀವಿ. OTP ಹಾಕಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅಷ್ಟು ಅಮೌಂಟ್ ನಿಮ್ಮ ಇದರಲ್ಲಿ ಡೆಬಿಟ್ ಆಗುತ್ತೆ. ಮತ್ತು ನಿಮ್ಮ ಒಂದು ನ್ಯಾಚ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ನಿಮ್ಮ ಒಂದು ಪ್ರತಿ ತಿಂಗಳು ಇದು ಆಟೋಮೆಟಿಕ್ ರಿಡೇಟ್ ಆಗ್ತಾ ಇಲ್ಲ, ನೀವು ಕ್ಲಿಕ್ ಕೇರ್ ಕೂಡ ಮಾಡ್ಬೋದು. ಇದು ಪ್ರತಿ ತಿಂಗಳು ನೀವು 10ನೇ ತಾರೀಕಿಗೆ ಈ ಅಮೌಂಟ್ CSC ಥ್ರೂ ನಿಮಗೆ ಕಟ್ ಆಗುತ್ತಿಲ್ಲ, ಕೆಳಗಡೆ ಬಂದಿದೆ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ. ಇಷ್ಟು ಒಂದು ಸಣ್ಣ ಪ್ರೋಸೆಸ್ಸು. ವಿಡಿಯೋ ಇಷ್ಟ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.